ಹಲೋ ಎವ್ರಿವನ್, ನಾವು ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋದಾಗ ಜೈಡ್ ವಿಸ್ತಾ ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ. ಇನ್ನು ಚಿಕ್ಕಮಂಗ್ಳೂರಿಗೆ ಹೋಗೋ ಅಷ್ಟರಲ್ಲಿ 3:30 ಆಗಿತ್ತು. ಇನ್ನು ನಾವು ಬುಕ್ ಮಾಡಿದ ರೆಸಾರ್ಟ್ ಬಂದ್ಬಿಟ್ಟು ಪೀಕ್ ವೀವ್ ಅಂತ. ಬಟ್ ಅಲ್ಲಿ ಹೋದಾಗ ಅಷ್ಟೊಂದು ಸ್ಯಾಟಿಫೈಡ್ ಆಗಲಿಲ್ಲ. ನಾನು ರೂಮ್ ಎಲ್ಲ ನೋಡಿದ ತಕ್ಷಣ ಅಷ್ಟೊಂದು ತುಂಬ ಚಿಕ್ಕ ಚಿಕ್ಕ ರೂಮು, ಅದು ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿಕೊಂಡು ಅದಾದಮೇಲೆ ನಾವು ಜೈಡ್ ವಿಸ್ತಾ ರೆಸಾರ್ಟ್ನ ವಿಚಾರಿಸಿ ಅದಾದಮೇಲೆ ನಾವು ಅಲ್ಲಿ ಹೋಗಿ ಸ್ಟೇ ಆದ್ವಿ. ಅದು ಓಕೆ ಅನಿಸ್ತು, ಬಟ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಲಾಂಗ್ ಹೋಗಬೇಕಿತ್ತು. ಸೊ ಓಕೆ ಹೋದ್ವಿ ನಾವು. ಇನ್ನು ಚಿಕ್ಕಮಂಗ್ಳೂರಿಗೆ ಹೋಗೋದನ್ನು ಡ್ರೀಮ್ ಆಗಿತ್ತು. ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಬಟ್ ಕ್ಯಾನ್ಸಲ್ ಆಗ್ತಾನೆ ಇತ್ತು. ಫೈನಲಿ ನಾವು ರೀಚ್ ಆದ್ವಿ ಚಿಕ್ಕಮಂಗ್ಳೂರಿಗೆ. ಇನ್ನು ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡಿದೆ. ಫುಲ್ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದರಿಂದ ನನಗೆ ನಿದ್ದೆ ಬರ್ತಾಯಿತ್ತು. ಮಕ್ಕಳೆಲ್ಲ ಆಚೆ ಹೋಗಿ ಆಟ ಆಡ್ತಿದ್ದು. ಮಕ್ಕಳು ನೋಡ್ಕೊಳ್ಳೋಕೆ ಹಸ್ಬೆಂಡ್ ಇದರಿಂದ ನಾನು ಆರಾಮಾಗಿ ನಿದ್ದೆ ಮಾಡಿದೆ. ಇನ್ನು ನಾನು ಎದ್ದೇಳೋ ಅಷ್ಟರಲ್ಲಿ 7 ಹೋಗಿತ್ತು. ಹೋಗಿ ಫ್ರೆಶ್ ಅಪ್ ಆಗಿ ಹಾಗೆ ರೆಸಾರ್ಟ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಆಚೆ ಹೋದೆ. ಅದಾದಮೇಲೆ ರೆಸಾರ್ಟ್ ಎಲ್ಲ ನೋಡಿ ಲೈಟಿಂಗ್ಸ್ ಎಲ್ಲ ಇತ್ತು ಅಂತ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇಂಡೋರ್ ಗೇಮ್ಸ್ ಎಲ್ಲ ಆಡಿಸಿ ಮಕ್ಕಳಿಗೆ. ಅದಾದಮೇಲೆ ರಿಟರ್ನ್ ಆಗಿ ಊಟ ಮಾಡಿದೆ. ಒಂದು ಲೆಂತಿ ವೀಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸಲ ಚೆಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್.